ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧಾರಿಕ ಸ್ವಾಗತ. ಸ್ನೇಹಿತರೆ, ನಾವು ಹೆಚ್ಚೆಚ್ಚಾಗಿ ಗಿಡಮೂಲಿಕೆ ಸೊಪ್ಪುಗಳು ಮತ್ತು ಆಯುರ್ವೇದ ಔಷಧಿ ಸೊಪ್ಪುಗಳನ್ನು ನಾವು ನೋಡ್ತಾ ಬಂದಿದ್ದೀವಿ, ನಿಜ. ಆದರೆ ಇನ್ನೂ ಹೆಚ್ಚಾಗಿ ಒಳ್ಳೊಳ್ಳೆ ಗಿಡಮೂಲಿಕೆ ಔಷಧಿ ಸೊಪ್ಪುಗಳನ್ನು ನಿಮಗೆ ಕಣ್ಣು ಮುಂದೆ ತರ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಅದು ಈ ಸೊಪ್ಪು ಅಂತಾರೆ. ಅದನ್ನು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಎಲ್ಲ ರೈತರ ತೋಟದಲ್ಲೂ ವೇಸ್ಟಾಗಿ ಕಳೆಯಲ್ಲಿ ಬೆಳೆದಿರ್ತೈತೆ. ಈ ಥರ ವೇಸ್ಟಾಗಿ ಕಳೆ ಬೆಳೆದಿರ್ತದೆ. ಇದನ್ನೇ ಗಪ್ ಸೊಪ್ಪು ಅಂತೀವಿ. ಈ ಗಪ್ ಸೊಪ್ಪನ್ನ ತುಂಬ ಕಡೆ ಎಲ್ಲ ಏನು ಯಥೇಚ್ಛವಾಗಿರ್ತಾರೆ. ಯಾವುದೇ ಥರ ಗೊಬ್ಬರ ಬೇಕಿಲ್ಲ, ಯಾವುದೇ ಥರ ಲಾಗೋಡು ಔಷಧಿಗಳು ಬೇಕಿಲ್ಲ. ಇದು ನ್ಯಾಚುರಲ್ ಫುಡ್ಡಲ್ಲಿ ಬೆಳೆದಿರ್ತದೆ. ಇದು ಗೊಬ್ಬರದಲ್ಲಿಲ್ಲ, ಏನೂ ಇಲ್ಲ. ಒಂದು ಕಳೆ ಔಷಧಿ ಇಲ್ಲದೆ ಬೆಳೆಯುವ ಒಂದು ಸೊಪ್ಪು ಗಬ್ಬು ಸೊಪ್ಪು ಅಂತಾರೆ. ಗಪ್ ಸೊಪ್ಪು ಅಂತಾರೆ, ಇಲ್ಲಾಂದರೆ ತಿಪ್ಪೆ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಸ್ನೇಹಿತರೆ, ಇದಕ್ಕೆ ಈ ಸೊಪ್ಪಿಗೆ ವಿಶೇಷವಾಗಿ ಏನಾಗಬೇಕು ಅಂದರೆ ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ ಮತ್ತು ವಿಡಿಯೋನ ಆದಷ್ಟು ರೈತ ಬಂದವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ. ಏನಪ್ಪ ಈ ಸೊಪ್ಪಿನ ವಿಶೇಷವಾಗಿ ಎಂದರೆ ಸ್ನೇಹಿತರೆ, ಫ್ರೆಂಡ್ಸ್, ಇದು ಸೊಪ್ಪನ್ನು ಅತಿ ಹೆಚ್ಚಾಗಿ ಎಲ್ಲ ಕಡೆಯೂ ಬೆಳೆದಿರ್ತದೆ ನೋಡಿ. ಈ ಥರ ಕಲರ್ ಹೂವು ಇರ್ತದೆ, ಅರ್ಶಿನ ಕಲರ್ ಹೂವು ಇರ್ತದೆ. ಈ ಅರ್ಶಿನ ಕಲರ್ ಹೂವಿದಿಂದನೇ ಇದನ್ನು ಗಪ್ ಸೊಪ್ಪು ಅಂತಾರೆ. ಈ ಸೊಪ್ಪನ್ನು ನಾವು ಮನೆಯಲ್ಲೇ ತೊಗೊಂಡೋಗ್ಬಿಟ್ಟು ಮನೆಯಲ್ಲಿ ನಾವು ಇದನ್ನು ಒಂದು ಇಡೀ ಆಗಷ್ಟು ಇಷ್ಟು ಕಿತ್ಕೊಂಡ್ಬಿಟ್ಟು ಈ ಸೊಪ್ಪನ್ನ ನಾವು ಮನೇಲಿ ಹೋಗ್ಬಿಟ್ಟು ಒಂದು ಲೋಟ ನೀರು ಅಂದರೆ 1 ಲೀಟ್ರ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಆ ನೀರು 1/4 ಲೀಟ್ರ್ ನೀರು ಹಾಕ್ಬಿಟ್ಟು, ಒಂದು ಏನಿಲ್ಲ ಅಂದರೆ ಒಂದು 50 ರಿಂದ 60 ಗ್ರಾಮ್ ಆಗೋಷ್ಟು ಸೊಪ್ಪನ್ನು, ಈ ಕಪ್ ಸೊಪ್ಪನ್ನ ನಾವು ಆ ನೀರು ಪಾತ್ರೆಗೆ ಹಾಕ್ಬಿಟ್ಟು ಚೆಂದ ಕುದಿಸ್ಬಿಟ್ಟು ಚೆಂದ ಕುದಿಸ್ಬೇಕು ಸ್ನೇಹಿತರೆ. ಚೆಂದ ಕುದಿಸಿದಾದಮೇಲೆ ಅದು 1/4 ಲೀಟ್ರ್ ಹೋಗಿ 50 ml ಆಗಬೇಕು. 50 ml ನೀರು ಆಗಬೇಕು. ಆಗ 50 ml ನೀರಾದಾಗ ಅದು ನೀರು ಫುಲ್ಲು ಅರ್ಶಿನ ಕಲರ್ ಆಗ್ತದೆ, ಇಲ್ಲ ಫುಲ್ಲು ಗ್ರೀನಿಂಗ್ ಕಲರ್ ಆಗುತ್ತೆ. ಅರ್ಶಿನ ಕಲರ್ ಆದಾಗ ಆ ನೀರನ್ನು ನಾವು ಸೋಸ್ಕೊಂಡ್ಬಿಟ್ಟು ಆ ಸೊಪ್ಪನ್ನು ಸೋಸ್ಕೊಂಡು ಬಾಯಲ್ಲಿ ಮುಕ್ಕಳಿಸಿ ಉಯ್ಯೋದ್ರಿಂದ ನಮಗೇನೇನು ಅಂದರೆ ಹೊಸಡಿನ ನೋವು ತೊಂದರೆ ಇದ್ದರೆ, ಹಲ್ಲುನೋವಿದ್ದರೆ ಮತ್ತು ಹಲ್ಲು ನೋವುತ್ತಾ ಇದ್ದರೆ ಅವಲು, ಮತ್ತು ಹೊಸಡಿಲಲ್ಲಿ ರಕ್ತ ಬರ್ತಿದ್ರೆ, ರಕ್ತ ಸ್ರಾವ ಥರ ಇದ್ದರೆ ಅಲ್ಲಲ್ಲಿ ಅದು ಸಂಪೂರ್ಣವಾಗಿ ವಾಸಿಯಾಗುತ್ತೆ ಸ್ನೇಹಿತರೆ, ನನ್ನ ರೈತ ಮಿತ್ರರೇ, ಫ್ರೆಂಡ್ಸ್. ಇದನ್ನು ಮನೆ ಮದ್ದು, ಇದು ಎಲ್ಲ ಕಡೆ ಗಿಡಮೂಲಿಕೆಗಳಾಗಿ ಸೊಪ್ಪುಗಳು ಬೆಳ್ಕೊಂಡಿರ್ತದೆ. ಎಲ್ಲ ರೈತರ ತೋಟದಲ್ಲೂ ಇರುತ್ತೆ ನೋಡಿ, ವೇಸ್ಟಾಗಿ ಬೆಳ್ಕೊಂಡಿರುವ ಗಬ್ಬು ಸೊಪ್ಪು ಗಿಡ. ಇದನ್ನು ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ನೋವು ಕೂಡ ಸಂಪೂರ್ಣವಾಗಿ ಮಾಹಿತಿ ಪ್ರಕಾರವಾಗಿ ಅದು ಹೋಗುತ್ತಾ ಬರುತ್ತೆ. ಮತ್ತು ಅತಿ ಹೆಚ್ಚಾಗಿ ಬಾಯಿ ಸ್ಮೆಲ್ ಇದ್ದರೂ ಕೂಡ ಇದನ್ನು ಈ ಥರ ಮಾಡ್ಕೊಂಡು ಸೋಸ್ಕೊಂಡು ಕುಡಿಯೋದ್ರಿಂದ ಹೊಸಡಿನ ಹಲ್ಲುಗಳ ನೋವು ಮತ್ತು ನಿಮ್ಮ ದುರ್ವಾಸನೆ ಕೂಡ, ಸ್ಮೆಲ್ಲು ಕೂಡ ಹೋಗುತ್ತೆ, ಮತ್ತು ಹಲ್ಲು ನೋವು ಕೂಡ ವಾಸಿಯಾಗುತ್ತೆ. ಇದನ್ನು ವಾರಕ್ಕೊಂದು ಸಲ ಮಾಡ್ಕೊತಾ ಬನ್ನಿ. ಎಂಥ ವಾಸನೆ ಮತ್ತು ಸ್ಮೆಲ್ಲು ಮತ್ತು ಹಲ್ಲು ನೋವು ಇದ್ರೂ ವಾಸಿಯಾಗುತ್ತಾ ಬರುತ್ತೆ. ಇದು ಸಿಂಪಲ್ ಮೆಥಡ್. ಯಾವುದೇ ಥರ ಔಷಧಿ ಇಲ್ಲ. ಗಿಡಮೂಲಿಕೆ ಆಯುರ್ವೇದ ಔಷಧಿ ಗಿಡಮೂಲಿಕೆ ಸೊಪ್ಪು. ಯಾವುದೇ ಥರದ್ದು ಇದಕ್ಕೇನು ಅಮೌಂಟ್ ಕಾಸು ಏನು ಕೊಡಬೇಕಾಗಿಲ್ಲ. ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಸಿಗುತ್ತೆ, ತೋಟಗಾರಿಕೆ ಬೈಲಲ್ಲಿ ಸಿಗುತ್ತೆ, ತೋಟಗಳಲ್ಲಿ ಸಿಗುತ್ತೆ, ಸುತ್ತಮುತ್ತ ಬೆಳ್ಕೊಂಡಿರ್ತದೆ. ನೋಡ್ತಾ ಇರ್ಬೋದು. ಇದು ಎಲೆ ನೋಡಿ, ಇಷ್ಟು ಕಲರ್ ಇರುತ್ತೆ ಎಲೆ, ಹೂವು ಮತ್ತು ನೋಡಿ ಈ ಥರ ಅಷ್ಟು ಹೂವು ಇರುತ್ತೆ. ಎಲೆನೂ ಅಷ್ಟೇ ಚಿಕ್ಕದಾಗಿರುತ್ತೆ. ಇದನ್ನು ಗಪ್ ಸೊಪ್ಪು ಅಂತಲೇ ಕರೀತಾರೆ. ಇದ್ರ ಉಪಯೋಗ ಮಾಡ್ಕೊಳ್ಳಿ ಸ್ನೇಹಿತರೆ, ಒಳ್ಳೆಯ ಉಪಯೋಗ, ಬೆಸ್ಟ್ ಹಲ್ಲು ನೋವಿರೋರಿಗೆ. ಫ್ರೀ ಮೆಥಡು, ಒಳ್ಳೆಯ ಆಯುರ್ವೇದ ಔಷಧಿ ಗಿಡ ನೋಡಿ. ಇದಕ್ಕೆ ಅದೇ ಥರದ ಕೆಮಿಕಲ್ಸ್ ಇಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿ ಬೆಳೆದಿರುವ ಆಯುರ್ವೇದಿಯ ಗಬ್ಬು ಸೊಪ್ಪು. ಇದನ್ನು ಮಾಡ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಇದು ಫ್ರೀಯಾಗಿ ಸಿಗುತ್ತೆ, ಎಲ್ಲ ತೋಟಗಳಲ್ಲೂ ಇರುತ್ತೆ, ಎಲ್ಲ ಬೈಲಲ್ಲೂ ಇರುತ್ತೆ. ಈ ಸೊಪ್ಪನ್ನು ನೋಡಿ ಈ ಥರ ಇರುತ್ತೆ. ಅರ್ಶಿನ ಹೂವು, ಹಳದಿ ಕಲರ್ ಹೂವು ಇರುತ್ತೆ. ಹೌದೇ ಗಪ್ ಸೊಪ್ಪು. ಅದನ್ನು ತೊಗೊಂಡೋಗ್ಬಿಟ್ಟು ಕಿತ್ಕೊಂಡು ನಿಮಗೇನು ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ಸ್ ಹಾಕಿ. ಮತ್ತೊಂದು ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ, ನನ್ನ ರೈತ ಬಂದವರು, ಫ್ರೆಂಡ್ಸ್. ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಮನೆ ಮದ್ದು ಸೊಪ್ಪು ಉಪಯೋಗ ಪಡ್ಕೊಳ್ಳಿ, ಒಳ್ಳೆಯ ರಿಸಲ್ಟ್ ಇದೆ. ಬಾಯಲ್ಲಿ ಹಲ್ಲುನೋವು, ಹೊಸಡು ವಾಸನೆ, ಮತ್ತು ಬಾಯಲ್ಲಿ ರಕ್ತ ಬರ್ತಾ ಇರ್ತದೆ ಹೊಸಡುಗಳಲ್ಲಿ, ಮತ್ತು ಹಲ್ಲುನೋವು ತುಂಬ ನೋವ್ತಾ ಇರ್ತದೆ ಹಲ್ಲುಗಳು, ಮತ್ತು ಸ್ಮೆಲ್ಲು ತುಂಬ ಇರುತ್ತೆ, ದುರ್ವಾಸನೆ ಬರುತ್ತೆ. ಇದೆಲ್ಲ ಉಪಯೋಗ ಮಾಡ್ಕೊಳ್ಳಿ. ರಿಸಲ್ಟ್ ಇದೆ 100%. ನಾನು ಯೂಸ್ ಮಾಡಿದ್ದೀನಿ, ನನಗೂ ರಿಸಲ್ಟ್ ಇದೆ, ಸಂಪೂರ್ಣವಾಗಿ ರಿಸಲ್ಟ್ ಸಿಗಿದೆ. ಆದರೆ ಈ ರಸವನ್ನು ಕುಡಿಯೋಕ್ಕೆ ಹೋಗಬೇಡಿ, ಬಾಯಲ್ಲಿ ಮಾತ್ರ ಮುಕ್ಕಳಿಸಿ ಆಚೆಗೆ ಉಗಿರಿ. ಇದನ್ನು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ. ಥ್ಯಾಂಕ್ ಯು.